ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅತಿ ಹೆಚ್ಚು ನಿರ್ದೇಶಕರು ಹಾಗೂ ತಾಲೂಕು ಅಧ್ಯಕ್ಷರ ಬೆಂಬಲ ತಮಗಿದ್ದು, ತಮ್ಮ ಆಯ್ಕೆ ನಿಶ್ಚಿತವಾಗಿದೆ ಎಂದು ಸೋಮಶೇಖರ್ ಬಿರಾದರ್ ಚಿದ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 4ರಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. 66 ನಿರ್ದೇಶಕರು ಹಾಗೂ 6 ತಾಲೂಕು ಅಧ್ಯಕ್ಷರು ಸೇರಿ 72 ಮಂದಿ ಪೈಕಿ 58 ಮಂದಿ ಬೆಂಬಲ ತಮಗಿದೆ ಎಂದು ರಾಜ್ಕುಮಾರ್ ಮಾಳ್ಗೆ, ಸೋಮಶೇಖರ್ ಬಿರಾದರ್ ಚಿದ್ರಿ ಹಾಗೂ ದೇವಪ್ಪ ಅವರು ಮಾತನಾಡಿ ತಿಳಿಸಿದ್ದಾರೆ. ಸಂಘದ ಜಿಲ್ಲಾ ಘಟಕದ ನಿರ್ದೇಶಕರ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಪೆನಲ್ನ ಬಹುತೇಕ ಅಭ್ಯರ್ಥಿಗಳು ಸೋಲು ಅನುಭವಿಸಿದ್ದಾರೆ. ತಮ್ಮ ಪೆನಲ್ ಅಭ್ಯರ್ಥಿಗಳು ಭಾರೀ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಕಳೆದ 2 ಅವಧಿಯಲ್ಲಿನ ಸಂಘದ ಹಾಲಿ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಅವರ ದುರಾಡಳಿತ ಹಾಗೂ ಭ್ರಷ್ಟಾಚಾರಕ್ಕೆ ಬೇಸತ್ತು ನೌಕರರು ಹಾಗೂ ಸಂಘದ ನಿರ್ದೇಶಕರು ಈ ಬಾರಿ ಬದಲಾವಣೆ ಬಯಸಿದ್ದಾರೆ ಎಂದು ತಿಳಿಸಿದ್ದಾರೆ. ಗಂದ್ಗೆ ಅವರು ಸೋಲಿನ ಭೀತಿಯಿಂದ ಕಂಗೆಟ್ಟು ನಾನೇ ಅಧ್ಯಕ್ಷನಾಗುತ್ತೇನೆಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದ್ದಾರೆ. ತಮ್ಮ ಪೆನಲ್ನ ಎಲ್ಲಾ ನಿರ್ದೇಶಕರು ಹಾಗೂ ತಾಲೂಕು ಅಧ್ಯಕ್ಷರು ತಮ್ಮ ಪರ ಮತ ಚಲಾಯಿಸಿ ಭಾರೀ ಬಹುಮತದಿಂದ ಅಧ್ಯಕ್ಷನನ್ನಾಗಿ ಆಯ್ಕೆಗೊಳಿಸಲಿದ್ದಾರೆಂಬ ವಿಶ್ವಾಸವಿದೆ ಎಂದು ರಾಜ್ಕುಮಾರ್ ಮಾಳ್ಗೆ, ಸೋಮಶೇಖರ್ ಬಿರಾದರ್ ಚಿದ್ರಿ, ದೇವಪ್ಪ ಅವರು ಮಾತನಾಡಿ ತಿಳಿಸಿದ್ದಾರೆ. ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಹಾಗೂ ರಾಜ್ಯ ಪರಿಷತ್ತಿನ ಚುನಾವಣೆ ಹಾಗೂ ಜಿಲ್ಲಾ ಖಜಾಂಚಿಯ ಚುನಾವಣೆಯನ್ನು ಇದೇ ತಿಂಗಳ 4/12/2024ರಂದು ಜರುಗಲಿದ್ದು, ಈಗಾಗಲೇ ಜಿಲ್ಲೆಯಲ್ಲಿ 72 ಸೀಟ್ಗಳನ್ನು ಈಗಾಗಲೇ ಆಯ್ಕೆಯಾಗಿದ್ದಾರೆ. ನಮ್ಮ ನಿರ್ದೇಶಕರು 66 ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಮತ್ತು ತಾಲೂಕಾದಲ್ಲಿ ಕೂಡ 7 ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಸೋಮಶೇಖರ್ ಬಿರಾದರ್ ಅವರ ಪೆನ್ನಲ್ನಿಂದ ನಾನು ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯನಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಸೋಮಶೇಖರ್ ಬಿರಾದರ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಹಾಗೂ ದೇವಪ್ಪ ಅವರು ಕೂಡ ಜಿಲ್ಲಾ ಖಜಾಂಚಿಗೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಜಿಲ್ಲೆಯ ನೌಕರರು ಇವತ್ತು ಹೊಸ ಮುಖವನ್ನು ಬಯಸಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ 72 ಏನು ನೌಕರರು ಈಗಾಗಲೇ ಆಯಾ ಡಿಪಾರ್ಟಿಂದ ಗೆದ್ದಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಇವತ್ತು ಏನದ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ಇವತ್ತು ನಾವೇನು ಅಂತಂದರೆ, ಇವತ್ತು ಜಿಲ್ಲೆಯಲ್ಲಿ ಹೊಸದಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತೇನು ನಮ್ಮ ಏನು ನೌಕರ ಭವನ ಇದೆ ಅದು ಹೈಟೆಕ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಅಲ್ಲಿರಲಿಕ್ಕೆ ಏನು ಸರ್ಕಾರಿ ನೌಕರಿಗೆ ಅಲ್ಲಿ ತಂಗಲಿಕ್ಕೆ ಕೂಡ ಅಂದರೆ ಅವರು ಬೋರ್ಡಿಂಗ್ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಜಿಲ್ಲೆಯಿಂದ ತಾಲೂಕಿಂದ ಬಂದವರಿಗೆ ಇವತ್ತು ಬೋರ್ಡಿಂಗ್ ಇಲ್ಲ, ಅಲ್ಲಿ ಇಳ್ಕೊಳ್ಳಿಕ್ಕೆ ಅದು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ನಾವು ಏನು ಇವತ್ತು NPS ವಿರುದ್ಧವಾಗಿ ಹೋರಾಟ ಮಾಡಿ OPS ಜಾರಿಗೆ ತರಲಿಕ್ಕೆ ನಾವು ಜಿಲ್ಲೆಯಿಂದ ಸತತವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ವೃಂದ ಮತ್ತು ನೇಮಕಾತಿ ಬದಲಾವಣೆಯನ್ನು ಕಾಲಕ್ಕಾಗಿ ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಇವತ್ತೇನು ಎಲ್ಲ ಸರ್ಕಾರಿ ನೌಕರರಿಗೆ ಏನು ಉಚಿತವಾಗಿ ನಮ್ಮ ಡಿಪೆಂಡೆಂಟ್ ಇದ್ದಾರೆ, ಅವಲಂಬಿತರ ಕುಟುಂಬದವರಿಗಿದ್ದಾರೆ, ಅವರೆಲ್ಲರಿಗೂ ಕೂಡ ಏನು ಹೈಟೆಕ್ ಹಾಸ್ಪಿಟಲ್ನಲ್ಲಿ ನಮಗೆ ಅವರಿಗೆ ಒಂದು ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ನಮ್ಮ ಪ್ಯಾನಲ್ ತಯಾರಿದೆ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಇವತ್ತೇನು ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ನಮ್ಮ ನೌಕರರಲ್ಲಿ ಯಾವುದೇ ಒಂದು ಇದು ಬೇಡ, ಸಂಕೋಚ ಬೇಡ. ಇವತ್ತು ನಮ್ಮ ಪ್ಯಾನಲನ್ನು ಜಯಭಾರಿಸುತ್ತೆ. ಏನು ಇವತ್ತು 4ನೇ ತಾರೀಕಿಗೆ ಬೆಳಗ್ಗೆಯಿಂದ ಏನು 9 ಗಂಟೆಯಿಂದ 4 ಗಂಟೆವರೆಗೆ ಏನು ಚುನಾವಣೆ ಏನು ಪ್ರಾರಂಭಗೊಂಡು ನಂತರ ಅವತ್ತಿನ ದಿವಸನೇ ಕೂಡ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ ಜಿಲ್ಲೆ ನೌಕರರು. ಮತ್ತೇನು 72 ನಮ್ಮ ಡೈರೆಕ್ಟರ್ಸ್ ಇದ್ದಾರೆ, ಅವ್ರು ನಮಗೆಲ್ರಿಗೂ ಆಶೀರ್ವಾದ ಮಾಡ್ತವೆ. ಇವತ್ತೇನು 58 ನಾವು ದಾಟೀವಿ. ಖಚಿತವಾಗಿ ನಾವು ಇವತ್ತು ಗೆಲ್ತೀವಿ ಎಂಬತಕ್ಕಂಥದ್ದನ್ನು ನಾವು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಈ ಸಂದೇಶವನ್ನು ರವಾನೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಿಂದ ಮನವಿ ಕೂಡ ಮಾಡ್ತಿದ್ದೀನಿ. ಏನು 72 ಡೈರೆಕ್ಟರ್ಸ್ ಇದ್ದೀರಿ, ನಮ್ಮಿಂದ ಮನವಿ ಮಾಡ್ತಾಯಿದ್ದೀವಿ. ನಮಗೆ ಬರ್ತಕ್ಕಂಥ ಏನು 4 ತಾರೀಕಿಗೆ ಚುನಾವಣೆ ಇದೆ, ನೀವು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ. ರಾಜ್ಕುಮಾರ್ ಮಾಳ್ಗೆ, ರಾಜ್ಯ ಪರಿಷತ್ ಸದಸ್ಯರ ಈಗಾಗಲೇ ನಾನು ಕಂಟೆಸ್ಟ್ ಮಾಡ್ತಾಯಿದ್ದೀನಿ. ಸರ್, ಒಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಈಗಾಗಲೇ ಮೊನ್ನೆ ನಮ್ಮ
ಅಧ್ಯಕ್ಷರು ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಹತ್ರ 58 ನಿರ್ದೇಶಕರನ್ನು ಹೊಂದಿರುವಂಥ ಒಳ್ಳೆಯ ಸುಭದ್ರವಾಗಿರುವಂತಹ ಪೆನಲು. ನಾವು ಸರ್ಕಾರಿ ನೌಕರರ ಸೇವೆಯನ್ನು ಮಾಡ್ಲಿಕ್ಕೆ ಬಂದೀವಿ. ಸರ್ಕಾರಿ ನೌಕರರ ಸೇವೆಯೇ ನಮ್ಮ ಪರಮೋಚ್ಚ ಗುರಿ. ದಯವಿಟ್ಟು ನಮ್ಮ ಒಂದು ಸೋಮಶೇಖರ್ ಚಿದ್ರಿ ಪೆನಲನ್ನು ಬೆಂಬಲಿಸಿ ಸಂಘಟನೆಯನ್ನು ಬಲಗೊಳಿಸಿ ಸರ್ಕಾರಿ ನೌಕರರ ಸೇವೆಗೆ ನಾವು ಸದಾ ಸಿದ್ಧರಿದ್ದೀವಿ. ಅವ್ರು ಹತಾಶೆಯರಾಗಿ ಗಂದಿಗೆ ಸರ್ ಹತಾಶರಾಗಿ ಅವ್ರ ಹತ್ರ 12 ನಿರ್ದೇಶಕರಿಲ್ಲ 42 ನಿರ್ದೇಶಕರು ಅಂತ ಹೇಳ್ತಾ ಇದ್ದಾರೆ. ಅದು ಖಂಡಿತ ಸುಳ್ಳಿದೆ. ನಾವು ಖಂಡನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೇ ಇಡೀ ಜಿಲ್ಲೆಯ ಸರ್ಕಾರಿ ನೌಕರಸ್ಥರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣವನ್ನು, ಸರಳ ಸಜ್ಜನಿಕೆಯ ಗುಣವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹೊಂದಿದ್ದಾರೆ. ಅದ್ರ ಜೊತೆಗೇ NPS ಹಟಾವ್ OPS ಜಾರಿಗೊಳಿಸು. ಅದ್ರ ಜೊತೆಗೆ ಸರ್ಕಾರಿ ನೌಕರ ಭವನ, ಹೈಟೆಕ್ ಭವನ, ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಮಾದರಿಯಾಗಿರುವಂಥ ಸರ್ಕಾರಿ ಭವನವನ್ನು ಖಂಡಿತ ನಮ್ಮ ಸೋಮಶೇಖರ್ ಚಿದ್ರಿ ಅಣ್ಣಾಜಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಮಾಡಿ ತೋರಿಸ್ತೀವಿ. ತೋರಿಸಿ ಮತ್ತೆ ನಿಮ್ಮ ಮಾಧ್ಯಮದ ಮುಂದ್ಗಡೆ ಬರ್ತೀವಿ ಅಂತ ತುಂಬ ಆತ್ಮವಿಶ್ವಾಸದಿಂದ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನಿರ್ದೇಶಕರ ಚುನಾವಣೆ 16/11/2024 ಜರುಗಿತು. ಆ ದಿನ ನಮ್ಮಲ್ಲಿ 58 ನಿರ್ದೇಶಕರ ನಮ್ಮ ಪೆನಲ್ನಿಂದ ಗೆದ್ದಿದ್ದಾರೆ. ಮತ್ತು ಈಗ ಮುಂದೆ ಬಂದು ಪದಾಧಿಕಾರಿಗಳ ಚುನಾವಣೆ 4/12/2024 ಜರುಗಲಿದೆ. ಆ ಸಮಯದಲ್ಲಿ ಈ ಸಮಯದಲ್ಲಿ ಎಲ್ಲ ನಿರ್ದೇಶಕರಿಗೆ ಕೇಳ್ಕೊಳ್ಳೋದೇನು, ಆವಾಗ 58 ಜನ ನಮ್ಮ ಹತ್ರ ಇದ್ದರು. ಇವಾಗ 60 ದಾಟಿದ್ವಿ. ಇನ್ನು ಉಳಿದ ಜನರಿಗೆ ನಿರ್ದೇಶಕರಿಗೆ ಮನವಿ ಏನದ ಅಂತಂದ್ರೆ, ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕರೆಕ್ಟ್ ನಿರ್ಧಾರ ತಗೊಂಡು 4ನೇ ತಾರೀಕಿಗೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವ್ರ ಪೆನಲಿಗೆ ನೀಡಬೇಕಂತಂದು ಒಂದು ವೋಟ್ ಅಳೆಳದಪ್ಲೆ ಎಲ್ಲರೂ ತಮ್ಮ ಮತವನ್ನು ಒಂದೇ ಪೆನಲಿಗೆ ನೀಡಬೇಕಂತ ಕೋರಿಕೆ ಮಾಡಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆಲ್ಲ ಕಳಕಳಿ ವಿನಂತಿ ಮಾಡ್ತೀವಿ. ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರಿ ನೌಕರರಿಗೆ ಸ್ಪಂದನೆ ಕೊಡಬೇಕು. 15,000 ಜನ ನೌಕರರು ಈಗೇನಿದ್ದಾರೆ, ಬೀದರ್ ಭಾಷೆದಾಗ ಹೇಳ್ಬೇಕಾದ್ರೆ ನಾರಾಜ್ಗಿರಿ ಇದ್ದಾರೆ ಗಂದಿಯವ್ರ ಮೇಲೆ. ಅದು ನಾವು ಕಂಪ್ಲೀಟ್ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಪೆನಲ್ ಬಂತು ಅಂದರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. 58 ಜನ ನಾವು ಇದ್ದೀವಿ, 12 ಜನ ಈಗ 12 ಜನ ಅವ್ರ ಕಡೆ ಇದ್ದಾರೆ. ಈಗ ಅವರು ನಮ್ಮ ಕೈ ಬಲಪಡಿಸಿದ್ರು ಅಂದ್ರೆ 101% 100% ನಾವು ಆಯ್ತು. ಏನೂ ನಿರ್ಧಾರ ತಗೋತೀವಿ, ಏನೂ ನಿರ್ಣಯ ಮಾಡ್ತೀವಿ, ಒಳ್ಳೆಯ ದೃಷ್ಟಿಯಲ್ಲಿ ಮುಂದುವರಿತೀವಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಆರಂಭ ಮಾಡಿದ್ದರಿಂದಲೇ ಕೋವಿಡ್ ಸಂದರ್ಭದಲ್ಲಿ ನೂರಾರು ಜನರ ಪ್ರಾಣ ಉಳಿಸಲು ಸಾಧ್ಯವಾಯಿತು ಎಂದು ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ BSc ನರ್ಸಿಂಗ್, ಬಾಲಕಿಯರ ವಸತಿಗೃಹ ನಿರ್ಮಾಣ ಕಾಮಗಾರಿ ಹಾಗೂ DIPHL ಲ್ಯಾಬ್ ನಿರ್ಮಾಣ ಕಾಮಗಾರಿಗೆ ಅಡಿಗಲ್ಲು ಸಮಾರಂಭ ನೆರವೇರಿಸಿ ಮಾತನಾಡಿದರು. 4.5 ಕೋಟಿ ವೆಚ್ಚದಲ್ಲಿ ವಸತಿಗೃಹ ಹಾಗೂ 1.11 ಕೋಟಿ ವೆಚ್ಚದಲ್ಲಿ ಲ್ಯಾಬ್ ಸ್ಥಾಪನೆಗೆ ಅನುದಾನ ಮೀಸಲಿಡಲಾಗಿದೆ. 1 ವರ್ಷದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು PMEBHIM ಯೋಜನೆ ಕೇಂದ್ರ ಸರ್ಕಾರ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರದ ಸಹಭಾಗಿತ್ವದಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಯೋಜನೆಯಡಿಯಲ್ಲಿ 22 ಕೋಟಿ ವೆಚ್ಚದ 50 ಹಾಸಿಗೆಗಳ ತೀವ್ರ ನಿಗಾ ಘಟಕದ ಕಾಮಗಾರಿಯು ಶೀಘ್ರದಲ್ಲೇ ಮುಗಿಸಲಾಗುವುದು ಎಂದು ಖಂಡ್ರೆ ಭರವಸೆ ನೀಡಿದರು. ಬ್ರಿಮ್ಸ್ ಆಸ್ಪತ್ರೆಯು ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ರೋಗಿಗಳಿಗೆ ನೆರವಾಗುತ್ತಿದೆ. ಬ್ರಿಮ್ಸ್ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಮಾತನಾಡಿದರು. ವೇದಿಕೆ ಮೇಲೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್, ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೀದರ್ನ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್, ಬ್ರಿಮ್ಸ್ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಶ್ ಪಾರಾ, ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಯೋಗಿ ಬಾಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮೊಹಮ್ಮದ್ ಅಹಮುದ್ದೀನ್, DHO ಡಾಕ್ಟರ್ ಜ್ಞಾನೇಶ್ವರ್ ನೀರ್ಗುಡೆ, ಹಿರಿಯ ವೈದ್ಯ ಮಕ್ಸೂದ್ ಚಾಂದ್ ಸೇರಿದಂತೆ ಬ್ರಿಮ್ಸ್ ವೈದ್ಯಾಧಿಕಾರಿಗಳು, ಎಲ್ಲಾ ವಿಭಾಗದ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬೀದರ್ ಚೆಸ್ ಅಸೋಸಿಯೇಷನ್ ಹಾಗೂ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ ಇಲ್ಲಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಡೆದ 17 ವರ್ಷದ ಒಳಗಿನವರ ಚೆಕ್ ಮೇಟ್ ಚಾಲೆಂಜ್ 2024
ಚೆಸ್ ಟೂರ್ನಿಯಲ್ಲಿ ಕಲಬುರಗಿಯ ಶ್ರೇಯಸ್ ಎಸ್ ಸದ್ದು ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ₹5,000 ನಗದು, ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರಕ್ಕೆ ಅವರು ಭಾಜನರಾದರು. ಬೀದರ್ನ ಜ್ಞಾನಸುಧ ವಿದ್ಯಾಲಯ ಬೆಸ್ಟ್ ಸ್ಕೂಲ್ ಪ್ರಶಸ್ತಿ ಬಾಚಿಕೊಂಡರೆ, ಕಲಬುರಗಿಯ ಪ್ರಮೋದ್ ಚೆಸ್ ಅಕಾಡೆಮಿ ಬೆಸ್ಟ್ ಅಕಾಡೆಮಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. 3 ವರ್ಷದಿಂದ 17 ವರ್ಷದ ಒಳಗಿನ ವಿವಿಧ ವಿಭಾಗಗಳಲ್ಲಿ ವಿಜೇತರಾದ 38 ಮಕ್ಕಳು ಟ್ರೋಫಿಗೆ ಪಾತ್ರರಾದರು. ಟೂರ್ನಿಯ ಸಮಾರೋಪ ಸಮಾರಂಭದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಹಾಗೂ ಬೀದರ್ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ನಿತಿನ್ ಕರ್ಪೂರ್ ಅವರು ವಿಜೇತರಿಗೆ ನಗದು, ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ಪ್ರದಾನ ಮಾಡಿದರು. ಚೆಸ್ ಆಟಕ್ಕೆ ಉತ್ತೇಜನ ನೀಡುವ ಮೊದಲ ಪ್ರಯತ್ನದಲ್ಲಿ ಅಸೋಸಿಯೇಷನ್ ಯಶಸ್ಸು ಕಂಡಿದೆ. ಬೀದರ್, ಕಲಬುರಗಿ, ವಿಜಯಪುರ, ಬೆಂಗಳೂರಿನ ಕ್ರೀಡಾಪಟುಗಳು ಟೂರ್ನಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಎಂದು ನಿತಿನ್ ಕರ್ಪೂರ್ ತಿಳಿಸಿದರು. ಬರುವ ದಿನಗಳಲ್ಲಿ ಅಸೋಸಿಯೇಷನ್ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಚೆಸ್ ತರಬೇತಿ ನೀಡಲಿದೆ. ಅವರನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಆಣೆಗೊಳಿಸಲು ಪ್ರಯತ್ನಿಸಲಿದೆ ಎಂದು ಹೇಳಿದರು. ಡಾ. ಚಂದ್ರಕಾಂತ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಬೀದರ್ನ ಚೆಸ್ ಅಕಾಡೆಮಿ ಆರಂಭಿಸಲು ನಿರ್ಣಯಿಸಿದ್ದು, 2025 ಜನವರಿ 12ರಂದು ಅಕಾಡೆಮಿಯನ್ನು ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು. ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಬಿಜಿ ಶೆಟ್ಕರ್, ನಗರಸಭೆ ಸದಸ್ಯ ಶಶಿಧರ್ ಹೊಸಳ್ಳಿ, ಡಾ. ಚಂದ್ರಕಾಂತ್ ಕುಲಕರ್ಣಿ, ಮುಖಂಡರಾದ ನಾಗರಾಜ್ ಕರ್ಪೂರ್, ಬಸವರಾಜ್ ಬಂಡೆ, ಚಂದ್ರಶೇಖರ್ ತಗಾರೆ, ಬೀದರ್ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಡಾ. ಮಲ್ಲಿಕಾರ್ಜುನ್ ಚಟ್ನಳ್ಳಿ, ಕಾರ್ಯದರ್ಶಿ ಸತೀಶ್ ಸ್ವಾಮಿ, ಜಂಟಿ ಕಾರ್ಯದರ್ಶಿ ವಿಕ್ರಮ್ ತಗಾರೆ, ಖಜಾಂಚಿ ಸಿದ್ದರಾಮೇಶ್ವರ ಸೆಟಕರ್, ಡಾ. ವಿನಯ್ ಕುಮಾರ್ ಬಿಯಾನಿ, ಪ್ರಭು ತಡಪಟ್ಟಿ, ಶಿವಕುಮಾರ್ ಗಡ್ಡಿ, ಗೋಪಾಲಕೃಷ್ಣ ಮತ್ತಿತರರು ಇದ್ದರು. ವಿಜಯನಗರ ಜಿಲ್ಲೆ ಹಗರಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿನ ನಿವಾಸಿ ಮಹಿಳೆಯರು ಸಾಮೂಹಿಕ ಮಹಿಳಾ ಶೌಚಾಲಯಕ್ಕೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದರು. ಸ್ಥಳೀಯ ಜನಪ್ರತಿನಿಧಿಯೋರ್ವನಿಂದಲೇ ಸಾಮೂಹಿಕ ಮಹಿಳಾ ಶೌಚಾಲಯದ ನಿವೇಶನ ನುಂಗೋ ಪ್ರಯತ್ನ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ನಾರಿ ಮುನಿದರೆ ಮಾರಿ ಎಂಬುದನ್ನು ಹನಸಿ ಗ್ರಾಮದ 2ನೇ ವಾರ್ಡಿನ ಮಹಿಳಾ ಮಹನೀಯರು ತೋರಿಸಿದ್ದಾರೆ. ತಮ್ಮ ವಾರ್ಡಿನಲ್ಲಿರುವ ಕಳೆದ ಸ್ವತಂತ್ರ ಪೂರ್ವ ಕಾಲದ ಅಂದರೆ ಗ್ರಾಮ ಉದಯವಾಗಿನಿಂದ ಬ್ರಿಟಿಷರ ಕಾಲದಲ್ಲಿ ಕಲ್ಲುಗಾರೆಯಿಂದ ಶತಮಾನಗಳ ಹಿಂದೆಯೇ ನಿರ್ಮಾಣಗೊಂಡಿದ್ದ ಹಳೆ ತಲೆಮಾರಿನ ಶೌಚಾಲಯ ಹಾಗೂ ಕಾಂಪೌಂಡ್ ಅನ್ನು ಪುನರ್ ನಿರ್ಮಾಣಕ್ಕಾಗಿ ತೆರವುಗೊಳಿಸಿದ್ದು, ಅದೇ ಜಾಗದಲ್ಲಿ ಶೌಚಾಲಯ ಹಾಗೂ ಕಾಂಪೌಂಡ್ ಪುನರ್ ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ಕಾರದಿಂದ ಹಣ ಮಂಜೂರಾಗಿದ್ದು, ಕಾಮಗಾರಿ ಆರಂಭಿಸದೆ ವಿಳಂಬ ಮಾಡಲಾಗುತ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿಸಿದಂತೆ ವಿಚಾರಿಸಿದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಯಿಂದ ಸಮರ್ಪಕವಾದ ಉತ್ತರ ದೊರಕುತ್ತಿಲ್ಲ ಎಂದು ಅವರು ದೂರಿದ್ದಾರೆ. ಕಾರಣ ಎಲ್ಲ ಗೊತ್ತಾವ. ಶೌಚಾಲಯ